ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಕೂಡ ನಾನು ನಿನ್ನೆಯ ವ್ಲಾಗ್ನ ಕಂಟಿನ್ಯೂಷನ್ ವ್ಲಾಗ್ನ ಪೋಸ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ಎಲ್ಲಿಗೆ ಸ್ಟಾಪ್ ಮಾಡಿದ್ದೆ ಅಲ್ಲಿಂದನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಇವಳಿಗೆ ಆಲ್ತಾ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಮೇಕಪ್ ಮಾಡಿಸ್ಬಿಟ್ಟು ಆಮೇಲೆ ಕರ್ಕೊಂಡು ಹೋಗಿ ನಾವು ಅಮ್ಮವ್ರ ಮನೇಲಿ ಬಿಟ್ಟು ಬಂದರೆ ನಮ್ಮಮ್ಮ ಕರ್ಕೊಂಡು ಹೋಗ್ತಾರೆ ಪ್ರೋಗ್ರಾಮ್ಗೆ. ಆಮೇಲೆ ನೋಡೋಣ, ನಾವು ಕೂಡ ಆದರೆ ಜಾಯ್ನ್ ಆಗ್ತೀವಿ. ನಾವು ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಎಲ್ಲ ಕೊಟ್ಬಿಟ್ಟು ಬರಬೇಕು. ಹಾಗಾಗಿ ನಾವು ಜಾಯ್ನ್ ಆಗೋಕ್ಕಾಗುತ್ತೋ ಇಲ್ವೋ ನೋಡ್ಬೇಕು ಹೆಂಗಾಗುತ್ತೆ ಅಂಥೇಳಿ. ಇವತ್ತು ನಮ್ಮ ಚಿನ್ನನ ಡ್ಯಾನ್ಸ್ ಪ್ರೋಗ್ರಾಮ್ನ ಒಂದಷ್ಟು ಗ್ಲಿಮ್ಸ್ನ ಶೇರ್ ಮಾಡ್ತೀನಿ. ಕಂಪ್ಲೀಟಾಗಿ ಶೇರ್ ಮಾಡಿದ್ರೆ ನಿಮಗೆ ಬೇಜಾರಾಗ್ಬೋದೇನೋ, ಬೋರಿಂಗ್ ಆಗ್ಬೋದೇನೋ ಅಂಥೇಳಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ಶೇರ್ ಮಾಡ್ತೀನಿ. ಹಾಗೆಯೇ ಯಾವ ದೇವಸ್ಥಾನ ಅಂತ ಕೂಡ ಕೇಳ್ತಾ ಇದ್ರಿ. ದೇವಸ್ಥಾನ ಬಂದುಬಿಟ್ಟು ವಸಂತಪುರದಲ್ಲಿರೋ ಅಂಥ ವಸಂತ ವಲ್ಲಭ ದೇವಸ್ಥಾನ ಇದೆಯಲ್ಲ, ಅದರಿಂದ ಸ್ವಲ್ಪ ಮುಂದೆ ಹೋದರೆ ಒಂದು ಚಿಕ್ಕ ದೇವಸ್ಥಾನ ಇದೆ, ನರಸಿಂಹಸ್ವಾಮಿ ದೇವಸ್ಥಾನ. ಅಲ್ಲೇ ನಾವು ವರ್ಷ ಶಿವರಾತ್ರಿ ಪೂಜೆನ ಮಾಡಿಸೋದು. ಇನ್ನೂ ಸಾಕಷ್ಟು ಕಮೆಂಟ್ಸ್ ಇದೆ, ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ ನಾನು ಆದಷ್ಟು ಬೇಗ. ಇನ್ನೂ ಒಬ್ಬರು ಕೇಳಿದ್ರಿ, ಶ್ರೀಧರ ಸ್ವಾಮಿಗಳು ಇದ್ರಲ್ಲ, ಫೋಟೋ ನೀವು ಡ್ಯಾನ್ಸ್ ಕ್ಲಾಸಲ್ಲಿ ನೋಡಿದೆ ಗೆಜ್ಜೆ ಪೂಜೆ ಟೈಮಲ್ಲಿ ಅಂತೇಳಿ. ಹೌದು, ಇವರು ಡ್ಯಾನ್ಸ್ ಟೀಚರ್ ಕೂಡ ಆ ಕಡೆಯವರೇ, ನಮ್ಮ ಕಡೆಯವರೇ. ಹಾಗಾಗಿ ಸ್ವಲ್ಪ ದೂರ ಆದರೂ ನಾನು ಅಲ್ಲಿಗೆ ಸೇರಿಸಿದ್ದೀನಿ. ಅವ್ರು ತುಂಬ ದಿನದಿಂದ ಪರಿಚಯ ಇದ್ದಾರೆ. ಹಾಗಾಗಿ ಅವರು ಸಾಗರದಲ್ಲಿರುವಂಥ ವರದಳ್ಳಿ ಗುರುಗಳನ್ನ ತುಂಬಾ ನಂಬ್ತಾರೆ. ನೀವೆಲ್ಲ ಡೈಲಿ ವ್ಲಾಗ್ ಹಾಕಿ ನಾವು ನೋಡ್ತೀವಿ, ಚೆನ್ನಾಗಿರುತ್ತೆ ಅಂತ ಹೇಳಿ ಪ್ರತಿ ಸರ್ತಿನೂ ಕಮೆಂಟ್ ಮಾಡ್ತಾನೆ ಇರ್ತೀರ. ಆದಷ್ಟು ಟ್ರೈ ಮಾಡ್ತೀನಿ ಇವಾಗಿಂದ ನಾನು ಡೈಲಿ ವ್ಲಾಗ್ ಹಾಕೋದಕ್ಕೆ. ನನಗೂ ಒಂಥರ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ನೀವೆಲ್ಲ ಈ ರೀತಿ ಕಮೆಂಟ್ಸ್ ಎಲ್ಲ ಮಾಡಿದಾಗ ತುಂಬಾ ಖುಷಿ ಆಗುತ್ತೆ ನನಗೆ. ತುಂಬಾ ಥ್ಯಾಂಕ್ಸ್ ಯಾರೆಲ್ಲ ತುಂಬ ಪ್ರೀತಿಯಿಂದ ನನಗೆ ಕಮೆಂಟ್ ಮಾಡ್ತೀರಾ, ಇಷ್ಟಪಟ್ಟು ನೋಡ್ತೀರಾ, ಸಜೆಷನ್ಸ್ ಕೊಡ್ತೀರಾ. ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ. ಇವತ್ತು ಜಾಸ್ತಿ ವಾಯ್ಸ್ ಓವರ್ ಇಲ್ಲದೆ ಹಾಗೆಯೇ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತೀನಿ. ನೋಡಿ, ನಿಮಗೆ ಇಷ್ಟ ಆಗ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹೆಂಗಿದೆ ಈ ಸರಿ ಹೆಂಗಿದೆ? ಚೆನ್ನಾಗಿದೆಯಾ? ನೋಡ್ತಾ ಇದ್ದೀನಿ. ಈಗ ಅವರಿದ್ದಾರೆ, ಕೊಡೋಕೆ ಅವ್ರಿಗೆ. ಅಜ್ಜಿ ತಾತ ಕೊಡು. ಇವರ ಅದ್ಭುತ ಗುಣಗಳು, ಆತನ ವೈಭವ ಸಾಮರ್ಥ್ಯಗಳು ಈ ಹಾಡಿನ ಮೂಲಕ ಹೊರಗಿನ ಜಗತ್ತಿಗೆ ತಿಳಿಯುತ್ತವೆ. ನರ್ತಿಸುವವನು ಬೆಳ್ಳಿ ಲೇಖನ
ನೋಡಿದ್ರಲ್ಲ, ಹೀಗಿತ್ತು ನಮ್ಮ ಚಿನ್ನು ಡ್ಯಾನ್ಸ್ ಪರ್ಫಾರ್ಮೆನ್ಸು. ಓಪನ್ ಸ್ಟೇಜಲ್ಲಿ ಫಸ್ಟ್ ಟೈಮ್ ಪರ್ಫಾರ್ಮ್ ಮಾಡಿದ್ದು. ಈಗ ತುಂಬಾ ಕಾನ್ಫಿಡೆಂಟ್ ಆಗಿದ್ಲು. ಮುಂಚೆ ಹೋದ್ಮೇಲೆ ಸ್ವಲ್ಪ ನರ್ವಸ್ ಆಗಿಬಿಟ್ಲಂತೆ ಹೇಳ್ತಾ ಇದ್ಲು, ಸ್ವಲ್ಪ ನರ್ವಸ್ ಆಯಿತು ಅಂಥೇಳಿ. ಇದೇ ಡ್ಯಾನ್ಸ್ ಪ್ರೋಗ್ರಾಮ್ನ BTM ಲೇಔಟಲ್ಲಿ ನೆಕ್ಸ್ಟ್ ಡೇ ಪ್ರೋಗ್ರಾಮ್ ಇತ್ತು. ಅಂದರೆ ಶಿವರಾತ್ರಿ ಹಾಗೂ ಮಹಿಳಾ ದಿನಾಚರಣೆ ಎರಡು ಸೇರಿಸ್ಬಿಟ್ಟು ಬ್ರಹ್ಮಕುಮಾರೀಸ್ ಅವರು ಆರ್ಗನೈಸ್ ಮಾಡಿದರು. ಅಲ್ಲಿಂದು ಕೂಡ ಒಂದಷ್ಟು ಕ್ಲಿಪ್ಪಿಂಗ್ಸ್ ಇದೆ, ಶೇರ್ ಮಾಡ್ತೀನಿ ನೋಡಿ. ಆಕಾಶ ಬರಲಿಲ್ವಾ? ಕೃಷ್ಣ ಬಾಯ್. ನಡೀರಿ ಹೋಗೋಣ. ಸೊಳ್ಳೆ ಎಲ್ಲ ಕುಂಟೈತೆ ಸೊಳ್ಳೆ ಎಲ್ಲ ನಾನು ಹುಳ ಇದು ಇನ್ನು
ಈ ಗೋಬಿ ಕೊಡ್ತೀನಿ ಅಂದ್ರೆ ನಾನು ತಿನ್ನಲ್ಲ. ಕೊಡ್ದ ಒಳ್ಳೆ ಬೇಡ. ಏನು? ಹೊರಡೋಣ. ಇವತ್ತು ನಮ್ಮ ಚಿನ್ನೂನ ಪ್ರೋಗ್ರಾಮ್ಗೆ BTM ಲೇಔಟ್ಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಶನಿವಾರ ಆಗಿದ್ದರಿಂದ ಅನಿಲ್ ಕೂಡ ರಜೆ ಇತ್ತು. ಶುಕ್ರವಾರ ಶಿವರಾತ್ರಿ ಆಯ್ತಲ್ಲ, ಶನಿವಾರ ಇಲ್ಲಿಗೆ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ, ನಾನು, ಅನಿಲು ಮತ್ತು ಬೆಳ್ಳಿನ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಕೃಷ್ಣ ಬಂದು ನಾವು ಅಮ್ಮವ್ರ ಮನೆಗೆ ಹೋಗ್ಬಿಟ್ಟು ಅವತ್ತು ಪ್ರೋಗ್ರಾಮ್ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ನಾವು ಮಾತ್ರ ಹೋಗ್ತಾ ಇದ್ದೀವಿ BTM ಲೇಔಟ್ಗೆ. ಇಲ್ಲಿ ಕೂಡ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಪ್ರೋಗ್ರಾಮ್ನ, ತುಂಬಾ ಚೆನ್ನಾಗಿತ್ತು. ಶಿವರಾತ್ರಿ ಹಾಗೂ ಮಹಿಳಾ ದಿನಾಚರಣೆ ಅಂದರೆ ವುಮೆನ್ಸ್ ಡೇ ಎರಡೂ ಒಟ್ಟಿಗೆ ಮಾಡ್ತಾಯಿದ್ರು ಬ್ರಹ್ಮಕುಮಾರೀಸ್ ಅವರು. ಈ ರೀತಿ ಲಿಂಗಗಳನ್ನೆಲ್ಲ ಅರೇಂಜ್ ಮಾಡಿದರು, ಒಂದಷ್ಟು ಕಥೆಗಳು ಹೇಳಿದ್ರು, ಇದ್ರ ಬಗ್ಗೆ ಏನು ಇದರ ಸಂಕೇತ ಎಲ್ಲದನ್ನು ಹೇಳಿದ್ರು. ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ನೋಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಈ ಪ್ರೋಗ್ರಾಮ್ದು. ಒಂದಷ್ಟು ಒಳ್ಳೊಳ್ಳೆ ಮಾತುಗಳು ಕೂಡ ಆಡಿದ್ರು ಅವರು, ಒಂದಷ್ಟು ಮೋಟಿವೇಶನ್ ಕೂಡ ಸಿಕ್ತು ಅಂತ ಹೇಳ್ಬೋದು. ಈ ಪ್ರೋಗ್ರಾಮ್ ಹೋಗಿದ್ದಕ್ಕೂ ಅಟೆಂಡ್ ಮಾಡಿದ್ದಕ್ಕೂ ಖುಷಿ ಆಯಿತು. ಆ್ಯಕ್ಚುಲಿ ಇವ್ರ ಟೀಚರು ನಾವೇ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು, ಬಟ್ ನಾವು ಇಲ್ಲಿವರೆಗೂ ಯಾವತ್ತೂ ಅವಳನ್ನ ಹಾಗೆ ಕಳಿಸಿಲ್ಲ. ಎಲ್ಲಿ ಹೋದ್ರೂ ನಾವು ಕರ್ಕೊಂಡು ಹೋಗಿ ಕರ್ಕೊಬಂದಿದ್ವಿ. ಹಾಗಾಗಿ ನಾವೇ ಕರ್ಕೊಂಡು ಬರ್ತೀವಿ ಅಂತ ಹೇಳಿ ನಾವೇ ಕರ್ಕೊಂಡು ಹೋದ್ವಿ. ನನ್ನ ಒಂದು ಕೆಲಸದ ಮಧ್ಯೆ ನಿಮಗೆ ವುಮೆನ್ಸ್ ಡೇ ವಿಶ್ ಮಾಡೋದೇ ಮರ್ತು ಹೋಗ್ಬಿಟ್ಟಿದ್ದೆ, ಸ್ವಲ್ಪ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಎಲ್ಲರೂ ಯಾವಾಗಲೂ ಸ್ಟ್ರಾಂಗ್ ಆಗಿರಿ, ಹಾಗೆಯೇ ಖುಷಿಯಾಗಿರಿ. ಬನ್ನಿ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಬಿಟ್ಟಿದೀವಿ, ಅದು ತುಂಬಾ ಸಕ್ಸಸ್ ಆಗಿದೆ ರಾಣಿ ಚೆನ್ನಮ್ಮ ಟೀಮ್ ಅಂತ. ಈಗ ಒಂದ್ ಸ್ವಲ್ಪ ದಿನದಿಂದ ಅದನ್ನ ಸ್ಟಾಪ್ ಮಾಡಿದೀವಿ, ಮತ್ತೆ ಅದನ್ನ ಶುರು ಮಾಡ್ತೀವಿ. ಈಗ ನಾನು ಇಲ್ಲಿ ಬ್ರಹ್ಮಕುಮಾರಿ ಅವರು, ಕಲ್ಯಾಣಿ ಅಕ್ಕ ಮತ್ತು ಅವರ ತಂಡದವರಿಗೆ ಈ ಒಂದು ಇಷ್ಟೊಂದು ಸುಂದರವಾದ ಕಾರ್ಯಕ್ರಮವನ್ನ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಈಗಿನ ಕಾಲದಲ್ಲಿ ಮಕ್ಕಳು ಬರೀ ಮೊಬೈಲ್ ಫೋನಲ್ಲೇ ಕೂತಿರ್ತಾರೆ ನೋಡಿ. ಆಕ್ಚುಲಿ ನಾನು ಶಿಕ್ಷಕನು ರಾಜನನ್ನು ಹುಡುಕಲು ಹೋಗುತ್ತಾನೆ ಮತ್ತು ರಾಜನು ಹನುಮಂತನ ದೇವಾಲಯಕ್ಕೆ ಹೋಗುತ್ತಿರುವುದನ್ನು ನೋಡುತ್ತಾನೆ. ರಾಜನು ಸಹ ಹನುಮಂತನ ಮುಂದೆ ನಮಸ್ಕರಿಸುತ್ತಿರುವುದನ್ನು ನೋಡುತ್ತಾನೆ ಮತ್ತು ಕೈ ಮುಗಿದು ಕೃಪೆ, ಶಕ್ತಿ ಮತ್ತು ಉಜ್ವಲವಾದ ವರ್ತಮಾನ ಹಾಗೂ ಭವಿಷ್ಯವನ್ನು ಕೇಳುತ್ತಾನೆ. ಭಿಕ್ಷಕ ರಾಜನಿಗೂ ಸಹ ಕೊಡುವವರು ಹನುಮಂತ ಎಂದು ಅರ್ಥಕೊಂಡರು. ಒಬ್ಬರು ಟ್ರೈನಿಂಗ್ ಸೆಕ್ಷನ್ ಅಲ್ಲಿ, ಎಜುಕೇಶನ್ ಸೆಕ್ಷನ್ ಅಲ್ಲಿ ಇದ್ದಾರೆ. ಹಾಗೆ ಇನ್ನೊಬ್ಬರು ಗೀತಾ ಜ್ಞಾನವನ್ನ ತಿಳಿಸೋರಾಗಿದ್ದಾರೆ. ಹಾಗೆ ಮತ್ತೊಬ್ಬರು ಲೆಕ್ಚರರ್ ಆಗಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಕ್ಕಳನ್ನ ಮುಂದುವರಿಸ್ತಾ ಇದ್ದಾರೆ. ಹಾಗೆ ಮತ್ತೊಬ್ಬರು ಮಹಿಳೆಯರ ರಕ್ಷಣೆಯಲ್ಲಿ, ಮಕ್ಕಳ ರಕ್ಷಣೆಯಲ್ಲಿ ಸೇವೆಯಲ್ಲಿದ್ದಾರೆ. ಹಾಗೆ ಇನ್ನೊಬ್ಬರು ನಮ್ಮ ಸಂಸ್ಕೃತಿಯನ್ನ ಭರತನಾಟ್ಯ ಮೂಲಕ ಮುಂದುವರಿಸ್ತಾ ಇದ್ದಾರೆ. ಮಹಿಳೆ ಯಾವುದರಲ್ಲೂ ಕಡಿಮೆ ಅಲ್ಲ, ಒಂದು ನಾರಿ ಶಕ್ತಿ ಬಹಳ ದೊಡ್ಡದು ಅನ್ನೋದನ್ನ ಇವರು ಎಲ್ಲರೂ ಈ ಒಂದು ದಿವ್ಯ ಮೆಸೇಜ್ ಅನ್ನ ಎಲ್ಲರಿಗೂ ನೀಡ್ತಾ ಇದ್ದಾರೆ. ಇವರಿಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಹಾಕಿ ನೋಡಿದ್ರಲ್ಲ ಇವತ್ತಿನ ಪ್ರೋಗ್ರಾಮ್ ಹೇಗಿತ್ತು ಅಂಥೇಳಿ. ಕಂಪ್ಲೀಟಾಗಿ ತೋರಿಸಿದ್ರೆ ನಿಮಗೂ ಕೂಡ ಬೋರ್ ಆಗುತ್ತೆ ಅಂಥೇಳಿ ಒಂದು ಸ್ವಲ್ಪ ಸ್ಮಾಲ್ ಕ್ಲಿಪ್ಪಿಂಗ್ನ ತೊಗೊಂಡು ಶೇರ್ ಮಾಡಿದೆ ಅಷ್ಟೇ. ಚೆನ್ನಾಗಿತ್ತು, ನಮಗೇನೋ ತುಂಬಾ ಇಷ್ಟ ಆಯಿತು. ಸಾಕಷ್ಟು ಮೋಟಿವೇಶನ್ ಸಿಕ್ತು. ಕುಂಭಕರ್ಣ ಶೋ ಅಂಥೇಳಿ ಆರ್ಗನೈಸ್ ಮಾಡಿದರು. ಇದು ಬಂದುಬಿಟ್ಟು ಅಜ್ಞಾನದಲ್ಲಿ, ನಿದ್ದೆಯಲ್ಲಿ ಇರೋರು ಜ್ಞಾನದ ಕಡೆಗೆ ಹೋಗಬೇಕು ಅಂಥೇಳಿ ಒಂದು ಮೆಸೇಜ್ನ ಕೊಡೋದಕ್ಕೋಸ್ಕರ ಈ ಒಂದು ಶೋನ ಆರ್ಗನೈಸ್ ಮಾಡಿದರು. ತುಂಬ ಚೆನ್ನಾಗಿತ್ತು. ಪ್ರಸಾದ ಎಲ್ಲ ಕೊಟ್ಟರು. ಹಾಗೆಯೇ ಒಂದು ರಾಜಯೋಗ ಮೆಡಿಟೇಷನ್ ಅಂತ ಹೇಳಿಬಿಟ್ಟು ಪ್ರಾಕ್ಟೀಸ್ ಮಾಡಿಸ್ತೀವಿ. 7 days ಇರುತ್ತೆ, ಫ್ರೀ ಆಫ್ ಕಾಸ್ಟಾಗಿ. ಯಾವುದಾದ್ರೂ ಸೆಂಟರಲ್ಲಿ ನೀವು ಜಾಯ್ನ್ ಆಗ್ಬೋದು ಅಂತ ಕೂಡ ಹೇಳಿದ್ರು. 7 days ಮೆಡಿಟೇಷನ್, ಗೈಡೆಡ್ ಮೆಡಿಟೇಷನ್, ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಹೋಗ್ಬೋದು. ಇಲ್ಲಿ ಪ್ರೋಗ್ರಾಮ್ ಮುಗಿಯೋದೇ ಆಲ್ಮೋಸ್ಟ್ 9:30, 10 ಗಂಟೆ ಆಯಿತು. ನಾವು ವಾಪಸ್ ಮನೆಗೆ ಹೋಗೋ ಅಷ್ಟರಲ್ಲಿ 11 ಗಂಟೆ ಆಗಿತ್ತು. 10:30 ಆಗೋಯ್ತಲ್ಲ ಹೋಗಬೇಕಿದ್ರೇ. ಹಾಗಾಗಿ ಏನು ಮಾಡಿದ್ವಿ, ಹೊರಗಡೆನೇ ಊಟ ಮಾಡಿಬಿಡೋಣ ಅಂತ ಹೇಳಿ
ಅಂದ್ಕೊಂಡು ಹೋದ್ವಿ. ತುಂಬಾ ಲೇಟಾಗಿತ್ತು. ಯಾವ ರೆಸ್ಟೋರೆಂಟ್ಗೆ ಹೋಗೋದಪ್ಪ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಹೋಗ್ತಾಯಿದ್ವಿ. ದಾರಿಯಲ್ಲಿ ಹೋಗ್ತಾ ಯಾವುದೋ ಒಂದು ಕಾಣಿಸ್ತು, ಅಲ್ಲಿಗೆ ಹೋಗ್ಬಿಟ್ವಿ. ಹೋಗ್ಬಿಟ್ಟು ನಾರ್ತ್ ಮೀಲ್ಸ್ನ ತೊಗೊಂಡು ಊಟ ಮಾಡಿದ್ವಿ. ಅಲ್ಲಿ ಕೂಡ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ, ಅದನ್ನು ಕೂಡ ಶೇರ್ ಮಾಡ್ತೀನಿ ನೋಡಿ. ಸೂಪ್ ಇದೆ, ಫಸ್ಟ್ ಸೂಪ್ ಕುಡೀರಿ. ಬೇಕಂದ್ರೆ ತಗೋಣ ಸೂಪ್ ಫಸ್ಟು. ಐಸ್ ಕ್ರೀಮ್ ಕೊಡ್ತಾರೆ ನಾರ್ತ್ ಮಿಲ್ಸ್ಗೆ. ಐಸ್ ಕ್ರೀಮ್ ಕೊಡ್ತಾರೆ ನಾರ್ತ್ ಮಿಲ್ಸ್ಗೆ. ನಾಗವಲ್ಲಿ ಆಗಿದ್ದಾಳೆ ನನ್ನ ಚಿನ್ನು. ಹೆಂಗಿತ್ತು ಡ್ಯಾನ್ಸು ಚಿನ್ನದು? ಹಿಂಗಂದ್ರೆ ಚೆನ್ನಾಗಿತ್ತು. ಅಮ್ಮನ ಕೇಳು. ಚೆನ್ನಾಗಿ ಮಾಡಲ್ಲ ಡ್ಯಾನ್ಸ್ ಬಿಡ್ಲಿ. ಹಾಂ, ಇರೋದು ಬೋರ್ಡಿ ಅಲ್ವಾ, ಅದೇ ಮಾಡೋದು. ಊಟ ಅನ್ಸುತ್ತೆ. ಸುಸ್ತಾಗ್ತಾ ಇದೆಯಾ? ತಿನ್ನಕ್ಕೆ ಆಗ್ತಾ ಇಲ್ವಾ? ಹಾಂ, ಏಕೆ ಏನಾಗ್ತಾ ಇದೆ? ನಮ್ಮ ಚಿನ್ನುಗೆ ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ, ಸುಸ್ತಾಗ್ತದೆ ಮಮ್ಮಿ ಸಾಕು ನನಗೆ ಹೋಗ್ಬಿಡೋಣ ಅಂತ ಇದ್ಲು. ಆದ್ರೂ ಹೊಟ್ಟೆ ತುಂಬ ಊಟ ಮಾಡಿಬಿಡಮ್ಮ, ಆಮೇಲೆ ಹೋಗೋಣ, ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ. ಐಸ್ ಕ್ರೀಮ್ ಅಂದರೆ ಇಷ್ಟ ಅಲ್ವಾ ಅವಳಿಗೆ, ಹಾಗಾಗಿ ಐಸ್ ಕ್ರೀಮ್ ಕೂಡ ತೊಗೊಂಡ್ವಿ. ಇಷ್ಟಪಟ್ಟು ಆವಾಗ ಸ್ವಲ್ಪ ಖುಷಿಯಿಂದ ತಿಂದಳು. ಐಸ್ ಕ್ರೀಮ್ ಕೂಡ ತಿಂದ್ಕೊಂಡು ಎಲ್ಲರೂ ಹೊರಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಳ್ತಾ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಬರಲಾ? ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.